ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಡಿನ್ನರ್ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತಹ ಶಾಸಕರು ಅದರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರೇ ಆಗಬೇಕು ಅಂತ ಧ್ವನಿ ಎತ್ತಿದ ಎಲ್ಲರೂ ಕೂಡ ಇವತ್ತು ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಆಪ್ತ ಶಾಸಕರು ಮೀಟಿಂಗ್ ಅನ್ನು ನಡೆಸ್ತಾ ಇರೋದು. ಡಿಕೆ ಶಿವಕುಮಾರ್ ಪರ ಗಟ್ಟಿ ಧ್ವನಿ ಎತ್ತಿದ್ದ ಶಾಸಕರ ಮೀಟಿಂಗ್ ಆಗ್ತಾ ಇದೆ. ಎಚ್.ಸಿ. ಬಾಲಕೃಷ್ಣ, ಶಿವಲಿಂಗೇಗೌಡ, ಶಿವಗಂಗಾ, ಹಾಗೆಯೇ ಶರತ್ ಬಚ್ಚೇಗೌಡ, ಉದಯ್, ಭರತ್ ರೆಡ್ಡಿ, ಟಿ.ಬಿ. ಜಯಚಂದ್ರ ಸೇರಿ ಹಲವು ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ದೆಹಲಿಗೆ ದೌಡಾಯಿಸಿರುವಂಥದ್ದಿರಬಹುದು, ಹೈಕಮಾಂಡ್ ಜೊತೆ ಲಾಭಿ ನಡೆಸಿದಂಥದ್ದಿರಬಹುದು, ಎಲ್ಲದರಲ್ಲೂ ಕೂಡ ಇವರದೆಲ್ಲ ಒಂದೇ ನಿರ್ಧಾರ ಆಗಿತ್ತು. ಡಿಸಿಎಂ ಡಿಕೆಶಿ ಅವರಾಗಿದ್ದಂಥವರು ಈಗ ಸಿಎಂ ಆಗಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ರು. ಕೊಟ್ಟ ಮಾತನ್ನ ಸಿದ್ದರಾಮಯ್ಯ ಉಳಿಸಬೇಕು ಅಂತ ಎಲ್ಲ ನಾಯಕರು ಕೂಡ ಧ್ವನಿಯನ್ನ ಎತ್ತಿದ್ರು. ಏನಾದ್ರೂ ಸರಿಯೇ, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲೇಬೇಕು ಅಂತ ಆ ಕಾಲದಲ್ಲಿ ಪಟ್ಟನ್ನ ಹಿಡಿದಿದ್ರು. ಸೊ ಈಗ ಫೈನಲಿ ಸಿಎಂ ಆಗಿದ್ದಾಗಿದೆ. ಸೊ ಈಗ ಡಿಕೆಶಿ ಪರ ಗಟ್ಟಿ ಧ್ವನಿ ಎತ್ತಿದವರು, ಸಿಎಂ ಆಗಬೇಕು ಅಂತ ಪರವಾಗಿ ನಿಂತವರು ಸಿಎಂ ಡಿಕೆ ಶಿವಕುಮಾರ್ ಅವರ ಅತ್ಯಾಪ್ತ ಶಾಸಕರು ಎಲ್ಲರೂ ಕೂಡ ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುನಿರಾಜು, ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತಹ ಎಲ್ಲಾ ಶಾಸಕರು ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಸೊ ಈ ಡಿನ್ನರ್ ಮೀಟಿಂಗ್ ನ ಉದ್ದೇಶ ಎಲ್ಲಿ ನಡೀತಾ ಇದೆ, ಯಾರೆಲ್ಲ ಭಾಗಿಯಾಗಿದ್ದಾರೆ? ಧನುಶ್ರೀ, ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕರ ಒಂದು ಡಿನ್ನರ್ ಮೀಟಿಂಗ್ ನಡೀತಾ ಇರೋದು. ಸುಮಾರು 10ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮತ್ತೆ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರೋದು. ಅವರ ಒಂದು ಸಾರಥ್ಯದಲ್ಲಿ ಈ ಒಂದು ಡಿನ್ನರ್ ಮೀಟಿಂಗ್ ಕೂಡ ಈಗ ನಡೀತಾ ಇದೆ. ಈಗ ಇಲ್ಲಿ ಸಭೆಯಲ್ಲಿ ಭಾಗಿಯಾಗಿರುವಂತಹ ಎಲ್ಲಾ ಶಾಸಕರು ಕೂಡ ಒಂದು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಒಂದು ಬಯಸಿದಂತ ಶಾಸಕರು ಕೂಡ ಆಗಿರೋದು. ಎಲ್ಲರೂ ಕೂಡ ಇವತ್ತು ಸಂಜೆ ಸುಮಾರು 9 ಗಂಟೆ ಸುಮಾರಿಗೆ ಈ ಒಂದು ಹೋಟೆಲ್ನಲ್ಲಿ ಒಂದು ಸಭೆಯನ್ನ ಸೇರಿ ಒಂದು ಸೌಹಾರ್ದಯುತವಾಗಿ ಒಂದು ಸಭೆಯನ್ನು ಕೂಡ ಸೇರಿದರೆ ಒಂದು ಮಾಹಿತಿ ಕೂಡ ಇದೆ. ಮತ್ತೆ ಶೀಘ್ರದಲ್ಲೇ ಒಂದು ಕ್ಯಾಬಿನೆಟ್ ಕೂಡ ಒಂದು ವಿಸ್ತರಣೆ ಆಗ್ತಾ ಇರೋದ್ರಿಂದ ಈ ಒಂದು ವಿಚಾರವಾಗಿ ಕೆಲವು ಶಾಸಕರು ಕೂಡ ಒಂದು ಇದರ ಬಗ್ಗೆ ಒಂದು ಚರ್ಚೆಯನ್ನು ಕೂಡ ಈಗ ನಡೆಸ್ತಾ ಇರೋದು. ಯಾಕಂದ್ರೆ ಕೆಲವು ಹಿರಿಯ ಶಾಸಕರು ಏನಿದ್ರೆ ಅವರಿಗೆ ಒಂದು ಸಚಿವ ಸಂಪುಟದಲ್ಲಿ ಸ್ಥಾನವನ್ನ ಕೊಡಬೇಕು ಅಂತೇಳಿ ಕೂಡ ಕೆಲವು ಒತ್ತಾಯ ಮತ್ತೆ ಒತ್ತಡ ಕೂಡ ಇರುವಂತದ್ದು. ಆ ಸಲುವಾಗಿ ಈಗ ಕೆಲವು ಶಾಸಕರು ಕೂಡ ಇಲ್ಲಿ ಸಭೆಯನ್ನ ಸೇರಿ ತಮ್ಮ ಏನು ಡಿ.ಕೆ. ಶಿವಕುಮಾರ್ ಅವರ ಒಂದು ಆಪ್ತ ಬಳಗದಲ್ಲಿರುವಂತರು ಮತ್ತೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಏನು ಸಾಕಷ್ಟು ಒಂದು ಒತ್ತಾಸೆಯನ್ನ ವ್ಯಕ್ತಪಡಿಸಿದ್ರು. ಅಂತವರಿಗೆ ಒಂದು ಸಚಿವ ಸ್ಥಾನವನ್ನ ಕಲ್ಪಿಸಬೇಕು ಅಂತೇಳಿ ಒಂದು ಒತ್ತಾಯವನ್ನು ಕೂಡ ಈಗ ಏನು ಈ ಒಂದು ಸಭೆಯಲ್ಲಿ ಚರ್ಚೆ ಕೂಡ ನಡೀತಾ ಇರೋದು. ಆ ಸಲುವಾಗಿ ಏನು ಮಾಗಡಿ ಬಾಲಕೃಷ್ಣ ಇರಬಹುದು, ಮತ್ತೆ ಅರಸೀಕೆರೆ ಶಿವರಾಮೇಗೌಡ ಮತ್ತೆ ಹೊಸಕೋಟೆಯ ಒಂದು ಶರತ್ ಬಚ್ಚೇಗೌಡ ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಶಾಸಕರು ಕೂಡ ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ ಸುಮಾರು 2 ಗಂಟೆಯಿಂದಲೂ ಕೂಡ ಈ ಒಂದು ಸಭೆ ನಡೀತಾ ಇರೋದ್ರಿಂದ ಒಂದು ರೀತಿಯಲ್ಲಿ ಸೌಹಾರ್ದ ರೀತಿಯ ಒಂದು ಸಭೆ ಅಂತೇಳಿ ಈಗ ಹೇಳಲಾಗ್ತಿರೋದು. ಆದ್ರೆ ಸಚಿವ ಸಂಪುಟ ಸಭೆ ಕೂಡ ಈ ಶೀಘ್ರದಲ್ಲಿ ವಿಸ್ತರಣೆ ಆಗ್ತಾ ಇರೋದ್ರಿಂದ ಒಂದು ರೀತಿಯಲ್ಲಿ ಮಹತ್ವಪೂರ್ಣವಾದ ಒಂದು ಸಭೆ ಕೂಡ ಈಗ ನಡೀತಾ ಇದೆ. ತಮ್ಮ ಒಂದು ಗುಂಪಿನಲ್ಲಿರುವಂತಹ ಒಂದು ಆಪ್ತ ಶಾಸಕರಿಗೆ ಅಥವಾ ಹಿರಿಯ ಶಾಸಕರಿಗೆ ಒಂದು ಸಚಿವ ಸ್ಥಾನವನ್ನ ಕಲ್ಪಿಸಿ ಕೊಡಬೇಕು ಅಂತೇಳಿ ಒಂದು ಮನವಿಯನ್ನು ಕೂಡ ಮಾಡೋದಕ್ಕೆ ಈ ಒಂದು ಸಭೆಯಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಇರುವಂತದ್ದು. ಧನುಶ್ರೀ, ಮುನಿರಾಜು, ಇಲ್ಲಿ ಗಮನಿಸ್ತಾ ಹೋಗಬಹುದು, ಡಿಕೆ ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಅತಿ ಹೆಚ್ಚು ಶಾಸಕರು ಯುವಕರಿದ್ದಾರೆ. ಮತ್ತೆ ಈಗ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಆಗುವಂತದ್ದಿದೆ ಕೆಲವೇ ದಿನಗಳಲ್ಲಿ. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಹೋಗೋದಾದ್ರೆ ಯುವಕರಿಗೆ ಮಣೆ ಹಾಕಿರಬಹುದು ಅನ್ನುವಂಥ ಲಕ್ಷಣಗಳು ಏನಾದ್ರೂ ಇದೆಯಾ, ಅಥವಾ ಅದಕ್ಕೆ ಏನಾದ್ರೂ ಪುಷ್ಟಿ ಕೊಡುವಂತಿದೆಯಾ ಈ ಒಂದು ಸಭೆ? ಖಂಡಿತ ಧನುಶ್ರೀ, ಯಾಕಂದ್ರೆ ಇಲ್ಲಿ ಸಭೆ ಸೇರಿರುವಂತಹ ಶಾಸಕರಲ್ಲಿ ಬಹುತೇಕ ಯುವ ಶಾಸಕರೇ ಇರುವಂತದ್ದು. ಆದ್ರಿಂದ ಯುವ ಶಾಸಕರಿಗೂ ಕೂಡ ಒಂದು ಸಚಿವ ಸಂಪುಟದಲ್ಲಿ ವಿಸ್ತರಣೆ ಆದಾಗ ಒಂದು ಅವಕಾಶವನ್ನು ಕೊಡಬೇಕು ಅಂತೇಳಿ ಕೂಡ ಒಂದು ಮನವಿ ಮತ್ತೆ ಅದ್ರ ಬಗ್ಗೆ ಒಂದು ಚರ್ಚೆ ಕೂಡ ಈಗ ಆಗಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದ್ರೆ ಇಲ್ಲಿ ಸಭೆ ಸೇರಿರುವಂತಹ ಸುಮಾರು 10ಕ್ಕೂ ಹೆಚ್ಚು ಶಾಸಕರಲ್ಲಿ ಬಹುತೇಕ ಮಂದಿ ಮೊದಲ ಬಾರಿಗೆ ಗೆದ್ದಂತವರು ಮತ್ತೆ ಯುವ ಶಾಸಕರು ಕೂಡ ಇದ್ದಾರೆ. ಆದ್ರಿಂದ ಅವರಲ್ಲಿ ಯಾರಿಗಾದ್ರೂ ಮತ್ತೆ ಅವರ ಒಂದು ಏನು ಹಿರಿಯ ಸ್ಥಾನ ಏನಿದೆ ಅದನ್ನ ಪರಿಗಣನೆಗೆ ತೆಗೆದುಕೊಂಡು ಅವ್ರಿಗೂ ಕೂಡ ಒಂದು ಸಂಪುಟದಲ್ಲಿ ಒಂದು ಅವಕಾಶವನ್ನು ಕೊಡಬೇಕು ಅಂತೇಳಿ ಕೂಡ ಈಗ ಈ ಒಂದು ಸಭೆಯಲ್ಲಿ ಚರ್ಚೆ ಕೂಡ ನಡೀತಾ ಇದೆ. ಈಗಾಗಲೇ ಈ ಒಂದು ಸಭೆಯಲ್ಲಿ ಡಿ.ಕೆ. ಸುರೇಶ್ ಅವರೊಂದು ಸಾರಥ್ಯದಲ್ಲಿ ಸಭೆ ಕೂಡ ನಡೀತಾ ಇರೋದ್ರಿಂದ ಅವರಲ್ಲೂ ಕೂಡ ಇದ್ರ ಬಗ್ಗೆ ಒಂದು ಮನವಿಯನ್ನು ಕೂಡ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರೋದು. ಯಾಕಂದ್ರೆ ಶೀಘ್ರದಲ್ಲೇ 2ನೇ ಹಂತದ ಒಂದು ಸಚಿವ ಸಂಪುಟ ವಿಸ್ತರಣೆ ಕೂಡ ಆಗುತ್ತೆ. ಆ ಸಲುವಾಗಿ ಈ ಬಾರಿ ವಿಸ್ತರಣೆ ಆದ ಸಂದರ್ಭದಲ್ಲಿ ತಮಗೂ ಕೂಡ ಒಂದು ಅವಕಾಶವನ್ನು ಕೊಡಬೇಕು ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಸಾಕಷ್ಟು ಯುವ ಶಾಸಕರು ಕೂಡ ಒಂದು ಒತ್ತಾಯವನ್ನು ಮಾಡ್ತಾ ಇದ್ರು. ಆದ್ರಿಂದ ಈ ಬಾರಿ
ಕ್ಯಾಬಿನೆಟ್ ವಿಸ್ತರಣೆ ಆದಾಗ ನಮಗೂ ಕೂಡ ಒಂದು ಅವಕಾಶವನ್ನು ಕೊಡಬೇಕು ಅಂತೇಳಿ ಒಂದು ಮನವಿಯನ್ನು ಕೂಡ ಮಾಡುವಂತ ಸಾಧ್ಯತೆಗಳು ಕೂಡ ಈಗ ಹೆಚ್ಚಾಗಿರುವಂತದ್ದು ಧನುಶ್ರೀ. ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ.